ಹಾಯ್ ಹಲೋ ಎಲ್ಲ ನನ್ನ ಕನ್ನಡ ಜನತೆಗೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಶ್ರುತಿ. ಇವತ್ತಿನ ಕ್ಲಾಸಲ್ಲಿ ಕರೆಂಟ್ ಅಫೇರ್ಸ್ನ ಕುರಿತು ಚರ್ಚೆ ಮಾಡೋಣ. ನಾನು ಪ್ರಜಾವಾಣಿ ಪೇಪರ್ ಕಟ್ಟಿಂಗ್ಸ್ನ ನಾನೇ ಯಾವ್ಯಾವ ಇಂಪಾರ್ಟೆಂಟ್ ಅನ್ನೋದನ್ನು ತೊಗೊಂಡು ಬಂದು ಕಟ್ ಮಾಡಿ ಇವತ್ತು ಕ್ಲಾಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಎಫರ್ಟ್ ಹಾಕಿ ಇವತ್ತು ಕ್ಲಾಸ್ ಮಾಡ್ತಾಯಿದ್ದೀನಿ. ನಾ ಮಾಡುವಂಥ ಕ್ಲಾಸು ನಿಮಗೇನಾದರೂ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅನಿಸಿದ್ರೆ ನನ್ನ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದು ಒಂಥರ ಅಂದರೆ ನೀವು ಯಾವ ಥರ ನನಗೆ ಸಪೋರ್ಟ್ ಮಾಡ್ತಿರಲ್ಲ ಆ ಥರ ನಾನು ಇನ್ನೂ ಹೆಚ್ಚೆಚ್ಚಾಗಿ ವಿಡಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಯಾವ ಥರ ನನಗೆ ಸಪೋರ್ಟಿವ್, ಈಗ ಯಾರಿಗಾದರೂ ಒಬ್ರಿಗೆ ಸಪೋರ್ಟಿವ್ ಇದ್ದರೆ ತಾನೇ ಮುಂದುವರಿಯೋಕ್ಕೆ ಸಾಧ್ಯ ಆಗೋದು. ಅದೇ ಥರ ನೀವೇನಾದರೂ ನನಗೆ ಸಪೋರ್ಟಿವ್ ಮಾಡ್ತಾಯಿದ್ರೆ ನಾನು ಹೀಗೆ ಹೆಚ್ಚಾಗಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟಂಥ ತರಗತಿಯನ್ನು ತೊಗೊಳ್ಳಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಸರಿ, ಇವತ್ತು ಹಾಗಾದರೆ ಬನ್ನಿ ಫೆಬ್ರವರಿ 4, 2026 ದಿನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಚಲಿತ ಘಟನೆಗಳ ಕುರಿತು ತಿಳ್ಕೊಳ್ಳೋಣ. ಈಗ ಫಸ್ಟ್ನೇ ಕ್ವಶನ್ ಏನಂದರೆ, ಭಾರತ ಮತ್ತು ಅಮೇರಿಕ ನಡುವಿನ ಇತ್ತೀಚಿನ ವ್ಯಾಪಾರ ಚರ್ಚೆಗಳ ಪ್ರಮುಖ ಅಂಶ ಏನಾಗಿತ್ತು ಅಂತ. ಆಪ್ಷನ್ ಎ ವೀಸಾ ನೀತಿಯ ಸಡಿಲಿಕೆ, ಆಪ್ಷನ್ ಬಿ ಟೆರಿಫ್ ಅಂದರೆ ಶುಲ್ಕ ಹೆಚ್ಚಳ, ಆಪ್ಷನ್ ಸಿ ಟೆರಿಫ್ ಕಡಿತ ಒಪ್ಪಂದ, ಆಪ್ಷನ್ ಡಿ ಕರೆನ್ಸಿ ವಿನಿಮಯ ಒಪ್ಪಂದ. ಇಲ್ಲಿ ಯಾವುದು ಸರಿಯಾದಂಥ ಉತ್ತರ ಅಂದರೆ ಆಪ್ಷನ್ ಸಿ ಟೆರಿಫ್ ಕಡಿತ ಒಪ್ಪಂದ ಅಂದರೆ ಶುಲ್ಕವನ್ನು ಕಡಿಮೆ ಮಾಡುವಂತಹ ವಿನಾಯಿತಿಯನ್ನು ಒಳಗೊಂಡೈತಿ. ಭಾರತ ಮತ್ತು ಅಮೇರಿಕ ಎರಡೂ ಸೇರಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಒಂದು ಚರ್ಚೆ ಮಾಡಿ ಈ ಚರ್ಚೆಯಲ್ಲಿ ಶುಲ್ಕವನ್ನು ಕಡಿತಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರವನ್ನು ಕೈಗೊಂಡಿದೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಿಸಿದ ಸಭೆಯಲ್ಲಿ ಭಾರತದ ಪರವಾಗಿ ಭಾಗವಹಿಸಿದವರು ಯಾರು? ಆಪ್ಷನ್ ಎ ನರೇಂದ್ರ ಮೋದಿ, ಆಪ್ಷನ್ ಬಿ ನಿರ್ಮಲಾ ಸೀತಾರಾಮನ್, ಆಪ್ಷನ್ ಸಿ ಎಸ್ ಜೈಶಂಕರ್, ಆಪ್ಷನ್ ಡಿ ಪಿಯೂಷ್ ಗೋಯಲ್. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಎಸ್ ಜೈಶಂಕರ್ ಅವರು. ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂತಹ ಸಭೆಯಲ್ಲಿ ಭಾರತದ ಪರವಾಗಿ ಭಾಗವಹಿಸಿದವರು ಯಾರು ಅಂತ ಒಂದು ವೇಳೆ ಕ್ವಶನ್ನ ಕೇಳಿದ್ರೆ ನೀವು ಎಸ್ ಜೈಶಂಕರ್ ಅಂತ ಹೇಳ್ಬಿಟ್ಟು ಸರಿಯಾದಂಥ ಉತ್ತರನ ಹಾಕಬೇಕಾಗುತ್ತೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾಂತ್ರ ಇಂಡಿಯಾ ಲಿಮಿಟೆಡ್ಗೆ ಯಾವ ವರ್ಗದ ಮಿನಿರತ್ನ ಸ್ಥಾನಮಾನಗಳು ದೊರೆತಿದೆ? ಆಪ್ಷನ್ ಎ ನವರತ್ನ, ಆಪ್ಷನ್ ಬಿ ಮಿನಿರತ್ನ ಕ್ಯಾಟಗರಿ 1, ಆಪ್ಷನ್ ಸಿ ಮಿನಿರತ್ನ ಕ್ಯಾಟಗರಿ 2, ಆಪ್ಷನ್ ಡಿ ಮಹಾರತ್ನ. ಈಗ ನಾವು ಎಕನಾಮಿಕಲಿ ನೋಡ್ಬೋದು, ಅಂದರೆ ಯಾವುದಾದ್ರೂ ಒಂದು ಕಂಪ್ನಿ ಎಕನಾಮಿಕಲಿ ಗ್ರೋತ್ ಆಗ್ತಾಯಿದ್ರೆ ಅದಕ್ಕೆ ಮಿನಿರತ್ನ, ಮಹಾರತ್ನ ಮತ್ತು ನವರತ್ನ ಅಂತೇಳ್ಬಿಟ್ಟು 3 ಕ್ಯಾಟಗರಿಯಲ್ಲಿ ಅವಕ್ಕೆ ಪ್ರಶಸ್ತಿಯನ್ನು, ಆ ಕಂಪ್ನಿಗೆ ಪ್ರಶಸ್ತಿಯನ್ನು ಕೊಡ್ತಿರ್ತಾರೆ. ಹಾಗಾಗಿ ನೀವು ಜಾಸ್ತಿ ಎಕನಾಮಿಕ್ಗೆ ಸಂಬಂಧಪಟ್ಟಂಥ ಕರೆಂಟ್ ಅಫೇರ್ಸ್ನ ಓದಬೇಕಾದ್ರೆ ಈ ಕಂಪ್ನಿಗಳಿಗೆ ಯಾವ್ಯಾವ ಪ್ರಶಸ್ತಿ ದೊರಕಿದೆ ಅನ್ನೋದನ್ನು ಹೆಚ್ಚಾಗಿ ಒತ್ತು ಕೊಟ್ಟು ನೀವು ಓದಬೇಕಾಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ ಮಿನಿರತ್ನ ಕ್ಯಾಟಗರಿ 1 ಈಸ್ ಎ ರೈಟ್ ಆನ್ಸರ್. ಸರಿ, ಈಗ ನೆಕ್ಸ್ಟ್ ಕ್ವಶನ್ನ ನೋಡೋಣ. 2026 ವಿಂಟರ್ ಒಲಿಂಪಿಕ್ಸ್ ಯಾವ ನಗರದಲ್ಲಿ ನಡೆಯಲಿದೆ? ವಿಂಟರ್ ಒಲಿಂಪಿಕ್ಸ್ ಕ್ರೀಡೆಗಳು ಯಾವ ನಗರದಲ್ಲಿ ನಡೆಯಲಿದೆ? ಆಪ್ಷನ್ ಎ ಪ್ಯಾರಿಸ್ ಲಿಯಾನ್, ಆಪ್ಷನ್ ಬಿ ಟೋಕಿಯೋ ಒಸಾಕಾ, ಆಪ್ಷನ್ ಸಿ ಮಿಲಾನ್ ಕೋರ್ಟಿನಾ, ಆಪ್ಷನ್ ಡಿ ಬೀಜಿಂಗ್ ಮತ್ತು ಶಾಂಘೈ ಅಂತ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಮಿಲಾನ ಮತ್ತು ಕೋರ್ಟಿನಾ ಇದು ಸರಿಯಾದಂಥ ಉತ್ತರ ಆಗಿದೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ನ ನೋಡೋಣ. 2026 ವಿಂಟರ್ ಒಲಿಂಪಿಕ್ಸ್ ಆರಂಭೋತ್ಸವ ಓಪನಿಂಗ್ ಸೆರೆಮನಿಯನ್ನು ಯಾವ ತಿಂಗಳಲ್ಲಿ ನಡೆಯಲಿದೆ? ಇದಂತರೂ ಆವಾಗಿನ ಕ್ವಶನ್ಗೆ ಹೋಲಿಕೆ ಮಾಡಿಕೊಂಡ್ರೆ ಇದ್ರ ಉತ್ತರ ನೀವು ಸರಿಯಾಗಿ ಹೇಳ್ಬೋದು. ಆಪ್ಷನ್ಸ್ನ ನೋಡೋಣ. ಆಪ್ಷನ್ ಎ ಜನವರಿ, ಆಪ್ಷನ್ ಬಿ ಫೆಬ್ರವರಿ, ಆಪ್ಷನ್ ಸಿ ಮಾರ್ಚ್, ಆಪ್ಷನ್ ಡಿ ಡಿಸೆಂಬರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ ಫೆಬ್ರವರಿಯಲ್ಲಿ ಜಾಸ್ತಿ ವಿಂಟರ್ ಒಲಿಂಪಿಕ್ ಕ್ರೀಡೆಗಳು ಓಪನಿಂಗ್ ಸೆರೆಮನಿಯನ್ನು ಮಾಡಿಕೊಂಡು ಅವಾಗಿಂದ ಕ್ರೀಡೆಗಳನ್ನು ಸ್ಟಾರ್ಟ್ ಮಾಡ್ತವೆ. ಸರಿ, ಈಗ ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನೋಡೋಣ. ICC T20 ವಿಶ್ವಕಪ್ ಸಂಬಂಧ ಪಾಕಿಸ್ತಾನ ತೆಗೆದುಕೊಂಡಂತಹ ವಿವಾದಾತ್ಮಕ ನಿರ್ಧಾರವೇನು? ಪಾಕಿಸ್ತಾನ ಅಂತೂ ಯಾವಾಗಲೂ ಭಾರತ ದೇಶದ ಮೇಲೆ ವಿವಾದಾತ್ಮಕ ನಿರ್ಧಾರನೇ ತಗೊಳುತ್ತೆ. ಸರಿ, ಇದಕ್ಕೆ ಆಪ್ಷನ್ಸ್ನ ಏನು ಕೊಟ್ಟಿದ್ದಾರೆ ನೋಡೋಣ. ಟೂರ್ನಿಯಿಂದ ಹಿಂದೆ ಸರಿಯುವುದು, ಆಪ್ಷನ್ ಬಿ ಫೈನಲ್ ಆಡದಿರುವುದು, ಆಪ್ಷನ್ ಸಿ ಭಾರತದ ವಿರುದ್ಧದ ಪಂದ್ಯ ಬಾಯ್ಕಾಟ್, ಆಪ್ಷನ್ ಡಿ ಹೊಸ ನಾಯಕನ ಆಯ್ಕೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ
ಭಾರತದ ವಿರುದ್ಧ ಫೈನಲ್ ಪಂದ್ಯ ಬೈಗಾಟ್. ಭಾರತದ ವಿರುದ್ಧ ಮಾಡುವಂಥ ಫೈನಲ್ ಪಂದ್ಯವನ್ನು ಬೈಗಾಟ್ ಮಾಡುವುದು ಅನ್ನುವಂಥ ವಿವಾದಾತ್ಮಕ ನಿರ್ಧಾರವನ್ನು ಪಾಕಿಸ್ತಾನ ಭಾರತ ದೇಶದ ಮೇಲೆ ತಗೊಂಡಿದೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತೀಯ ಚೆಸ್ ತಾರೆ ಗುಕೇಶ್ ಯಾವ ಪ್ರತಿಷ್ಠಿತ ಟೂರ್ನಿಗೆ ಆಯ್ಕೆಯಾಗಿದ್ದಾರೆ? ಆಪ್ಷನ್ ಎ ಕ್ಯಾಂಡಿಡೇಟ್ಸ್ ಟೂರ್ನಿಮೆಂಟ್, ಆಪ್ಷನ್ ಬಿ ಡಾಟಾ ಸ್ಟೀಲ್ಸ್ ಚೆಸ್, ಆಪ್ಷನ್ ಸಿ ನಾರ್ತ್ವೇ ಚೆಸ್ 2026, ವರ್ಲ್ಡ್ ರ್ಯಾಪಿಡ್ ಚಾಂಪಿಯನ್ಶಿಪ್. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ನಾರ್ತ್ವೇ ಚೆಸ್ 2026. ಭಾರತೀಯ ಚೆಸ್ ತಾರೆ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರುವಂಥ ಗುಕೇಶ್ ಅವರು ನಾರ್ತ್ವೇ ಚೆಸ್ 2026 ಟೂರ್ನಿಗೆ ಆಯ್ಕೆಯಾಗಿದ್ದಾರೆ. ಇದು ಒಂಥರ ನಮ್ಮ ಭಾರತ ದೇಶಕ್ಕೆ ಹೆಮ್ಮೆ ಅಂತಲೇ ಹೇಳ್ಬೋದು. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಂಡಿಯಾ US ವ್ಯಾಪಾರ ಒಪ್ಪಂದದ ಪರಿಣಾಮವಾಗಿ ಯಾವುದು ಧನಾತ್ಮಕವಾಗಿ ಪ್ರತಿಕ್ರಿಯಿಸಿತು? ಇದು ಆವಾಗಲೇ ನೋಡಿದಂಥ ಕ್ವಶನ್ಗೆ ಸ್ವಲ್ಪ ಹೋಲಿಕೆ ಆಗುತ್ತೆ ನೋಡಿ. ಆಪ್ಷನ್ ಎ ಏನು ಅಂದರೆ ನಿರುದ್ಯೋಗ ಪ್ರಮಾಣ, ಆಪ್ಷನ್ ಬಿ ರೂಪಾಯಿ ಮತ್ತು ಷೇರು ಮಾರುಕಟ್ಟೆ, ಆಪ್ಷನ್ ಸಿ ದ್ರವ್ಯೋತ್ಪತ್ತಿ, ಆಪ್ಷನ್ ಡಿ ಬಡ್ಡಿ ದರ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ರೂಪಾಯಿ ಮತ್ತು ಶೇರ್ ಮಾರ್ಕೆಟ್ ಅಂತ. ಆವಾಗಲೇ ನೋಡಿದ್ವಿ ನಾವು ಶೇರ್ ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಅಂದರೆ ಕಡಿಮೆ ಶುಲ್ಕವನ್ನು ವಿಧಿಸಬೇಕು ಅಂತ ಹೇಳ್ಬಿಟ್ಟು ಭಾರತ ಮತ್ತು ಅಮೇರಿಕಾ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿದೆ. ಹಾಗಾಗಿ ಇದರ ಪರಿಣಾಮ ಧನಾತ್ಮಕವಾಗಿ ಯಾವುದ್ರ ಮೇಲೆ ಪ್ರತಿಕ್ರಿಯಿಸುತ್ತಂದರೆ ರೂಪಾಯಿ ಮೌಲ್ಯ ಮತ್ತು ಶೇರ್ ಮಾರ್ಕೆಟ್ ಮೇಲೆ ಹೆಚ್ಚಾಗಿ ಧನಾತ್ಮಕವಾಗಿ ಪ್ರತಿಕ್ರಿಯಿಸುತ್ತೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ UPI ವ್ಯವಸ್ಥೆಯನ್ನು ಯಾವ ಅಂತಾರಾಷ್ಟ್ರೀಯ ಪಾವತಿ ವ್ಯವಸ್ಥೆಯೊಂದಿಗೆ ಲಿಂಕ್ ಮಾಡುವ ಪ್ರಸ್ತಾವನೆಯನ್ನು ಒಳಗೊಂಡಿದೆ? ಆಪ್ಷನ್ ಎ ಪೇಪಾಲ್, ಆಪ್ಷನ್ ಬಿ ವೀಸಾ, ಆಪ್ಷನ್ ಸಿ ಅಲಿಪೇ ಪ್ಲಸ್, ಆಪ್ಷನ್ ಡಿ ಮಾಸ್ಟರ್ ಕಾರ್ಡ್. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅಲಿಪೇ ಪ್ಲಸ್. ಇದು ಭಾರತದ UPI ವ್ಯವಸ್ಥೆಯನ್ನು ಅಂತಾರಾಷ್ಟ್ರೀಯ ಪಾವತಿ ವ್ಯವಸ್ಥೆಯೊಂದಿಗೆ ಅಲಿಪೇ ಪ್ಲಸ್ಸನ್ನು ಲಿಂಕ್ ಮಾಡುವಂಥ ಪ್ರಸ್ತಾವನೆಯನ್ನು ಭಾರತ ದೇಶ ಒಳಗೊಂಡಿದೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾಂತ್ರಾ ಇಂಡಿಯಾ ಲಿಮಿಟೆಡ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಇದು ಆವಾಗಲೇ ನೋಡಿದ್ವಿ. ಯಾಂತ್ರಾ ಇಂಡಿಯಾ ಲಿಮಿಟೆಡ್ಡು ಏನು ಯಾವ ಕ್ಯಾಟಗರಿಯನ್ನು ಒಳಗೊಂಡಿದೆ ಅಂದರೆ ಯಾವ ಪ್ರಶಸ್ತಿಯನ್ನು ಒಳಗೊಂಡಿದೆ ಅಂತ. ಅದೇ ಥರ ಇದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಹಾಗಾಗಿ ಆಪ್ಷನ್ಸ್ನ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ ಎ ಬ್ಯಾಂಕಿಂಗ್, ಆಪ್ಷನ್ ಬಿ ಮಾಹಿತಿ ತಂತ್ರಜ್ಞಾನ, ಆಪ್ಷನ್ ಸಿ ರಕ್ಷಣಾ ಉತ್ಪಾದನೆ, ಆಪ್ಷನ್ ಡಿ ಅಂತರಿಕ್ಷ ಸಂಶೋಧನೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ರಕ್ಷಣಾ ಉತ್ಪಾದನೆ. ಈಗ ಪ್ರೆಸೆಂಟಲ್ಲಿ ನೋಡ್ಬೋದು ಹೆಚ್ಚಾಗಿ ರಕ್ಷಣೆಗೆ ಸಂಬಂಧಪಟ್ಟಂತೆ ಭಾರತ ದೇಶ ಹೆಚ್ಚು ಏನು ಮಾಡ್ತಾಯಿದೆ, ಒತ್ತು ಕೊಡ್ತಾಯಿದೆ ರಕ್ಷಣೆಗೆ ಜಾಸ್ತಿ. ಹಾಗಾಗಿ ಯಾಂತ್ರಾ ಇಂಡಿಯಾ ಲಿಮಿಟೆಡ್ ಕೂಡ ರಕ್ಷಣಾ ಉತ್ಪಾದನೆಗೆ ಹೆಚ್ಚು ಇದು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. ಸರಿ, ಈಗ ನೆಕ್ಸ್ಟು ನಾನು ಜಾಸ್ತಿ ಪೇಪರ್ ಕಟ್ಟಿಂಗ್ಸ್ ಅಂದರೆ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಬಂದಿರುವಂತಹ ಕ್ವಶನ್ಸ್ನೇ ಅದಕ್ಕೆ ಕ್ವಶನ್ಸ್ನ ರೆಡಿ ಮಾಡಿ ಆಪ್ಷನ್ಸ್ನ ನಾನೇ ರೆಡಿ ಮಾಡಿ ಇದಕ್ಕೆ ಸರಿಯಾದಂಥ ಉತ್ತರ ಏನು ಮಾಡ್ತಾಯಿದ್ದೀನಿ ನಿಮಗೆ ಹೇಳ್ತಾಯಿದ್ದೀನಿ. ಇದು ನನಗೂ ಹೆಲ್ಪ್ ಆಗುತ್ತೆ. ನಾನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೀನಿ, ನನಗೂ ಹೆಲ್ಪ್ ಆಗುತ್ತೆ, ಹಾಗೆ ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇರೋದು. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ನೆಕ್ಸ್ಟ್ ಕ್ವಶನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಪೇಪರ್ ಕಟ್ಟಿಂಗ್ಸ್ನ ಮಾಡಿದ್ದೀನಿ. 10 ಕ್ವಶನ್ನು ಆ ಥರ ಅಂದರೆ ಕ್ವಶನ್ಸು ವಿತ್ ಆಪ್ಷನ್ಸ್ MCQ ಥರ ಮಾಡಿದ್ದೀನಿ. ಈಗ ಏನು ಈ ಥರ ಪೇಪರ್ ಕಟ್ಟಿಂಗಲ್ಲಿ ಯಾವ ಥರ ಕ್ವಶನ್ಸ್ನ ಬರುತ್ತೆ ಅನ್ನೋದನ್ನು ಇವಾಗ ಹೇಳ್ತಾ ಇದ್ದೀನಿ. ರಾಜ್ಯಪಾಲರ ಅಂಗಳಕ್ಕೆ ಮತ್ತೆ ಒಳ ಮೀಸಲು. ಈಗಂತೂ ನೀವು ಬರೀ ಅದೇ ಕೇಳ್ತಾ ಇದ್ದೀರಾ. ಒಟ್ಟಿನಲ್ಲಿ ಒಳ ಮೀಸಲಾತಿ ಬೇಕು ಅಂತಲೇ ಇದ್ದಾರೆ. ಇಲ್ಲಿ ನೋಡ್ಬೋದು ರಾಜ್ಯಪಾಲರು. ಈಗ ಪ್ರಸ್ತುತ ರಾಜ್ಯಪಾಲರು ಯಾರಿದ್ದಾರೆ ಅಂತ ನಿಮಗೆ ಗೊತ್ತು. ಯಾರು? ತಾವರ್ ಚಂದ್ ಗೆಹ್ಲೋಟ್ ಅವರು. ಇವರಿಗೆ ಮೊನ್ನೆ ಏನು ಮಾಡಿದ್ದಾರೆ, ವಿಧಾನಸೌಧದಲ್ಲಿ ಅಪಮಾನ ಮಾಡಿ ಕಳಿಸಿದ್ದಾರೆ. ಅಂದರೆ ಅವ್ರ ಮಾತಿಗೆ ಯಾರೂ ಕೂಡ ಬೆಲೆಯನ್ನು ಕೊಟ್ಟಿಲ್ಲ. ಈಗ ಮತ್ತೆ ಏನು ಮಾಡಿದ್ದಾರೆ, ಈಗ ಫೆಬ್ರವರಿ 12ನೇ ತಾರೀಕು ಮತ್ತು ಕೋರ್ಟ್ ಇದೆ, ಅಂದರೆ ಸುಪ್ರೀಂ ಕೋರ್ಟಲ್ಲಿ ಏನು ತೀರ್ಪಾಗುತ್ತೆ ಅನ್ನೋದನ್ನು ಮೇಲೆ ನೋಡಿ ನೋಟಿಫಿಕೇಷನ್ನ ಹೊರಡಿಸ್ತೀನಿ ಅಂತಲೇ ಇದ್ದಾರೆ.
ಆದರೆ ನೋಟಿಫಿಕೇಷನ್ ಹೊರಡಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಅವ್ರಿಗೊಂದು ನೆಪ, ಸುಪ್ರೀಂ ಕೋರ್ಟ್ ಮತ್ತೆ ಡೇಟ್ ಕೊಟ್ಟಿದೆ 12ನೇ ತಾರೀಕು, ಅವಾಗ ನೋಡೋಣ ಅಂತ ಇದ್ದಾರೆ. ಹಾಗೆ ಮತ್ತೆ ಅವರು ಅದಕ್ಕೆ ಏನು ಮಾಡಿದ್ದಾರೆ, ರಾಜ್ಯಪಾಲರ ಅಂಗಳಕ್ಕೆ ಮತ್ತೆ ಒಳ ಮೀಸಲಾತಿಯನ್ನು ಕೊಡ್ತಾನೆ ಇದ್ದಾರೆ. ಆದರೆ ಏನಾಗುತ್ತೆ ಏನಿಲ್ಲ ಅನ್ನೋದನ್ನು ನೆಕ್ಸ್ಟು ಕೋರ್ಟ್ ಹೇಳಿದ್ಮೇಲೆ ನಾವು ನೋಡಬೇಕಾಗುತ್ತೆ. ಸರಿ, ಈಗ ನೆಕ್ಸ್ಟು ವಿದೇಶಿಗರ ಅಕ್ರಮ ವಾಸ ಸರ್ಕಾರದ ಲೋಪ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ 22ನೇ ವಿಧಿ ಏನು ಹೇಳುತ್ತೆ ಅನ್ನೋದನ್ನು ನಾವಿಲ್ಲಿ ಕರೆಕ್ಟಾಗಿ ನೋಡಬೇಕಾಗುತ್ತೆ. ಭಾರತೀಯ ಸಂವಿಧಾನದ 22ನೇ ವಿಧಿಯು ಬಂಧನ ಮತ್ತು ಬಂಧನವನ್ನು ತಡೆಗಟ್ಟುವ ಸಂದರ್ಭಗಳಲ್ಲಿ ವ್ಯಕ್ತಿಗಳಿಗೆ ರಕ್ಷಣೆ ನೀಡುತ್ತದೆ. ಇದು ಬಂಧನ ಕಾರಣಗಳನ್ನು ತಿಳಿಯುವ ಹಕ್ಕು, ವಕೀಲರನ್ನು ನೇಮಿಸಿಕೊಳ್ಳುವ ಹಕ್ಕು ಮತ್ತು 24 ಗಂಟೆಗಳ ಒಳಗಾಗಿ ಬಂಧಿಸಿದ ವ್ಯಕ್ತಿಯನ್ನು ಸ್ಥಳೀಯ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವ ಹಕ್ಕನ್ನು ಖಾತರಿಪಡಿಸುತ್ತದೆ. ಇದು ಶೋಷಣೆಯ ವಿರುದ್ಧದ ಹಕ್ಕಿನ ಭಾಗವೂ ಆಗಿದೆ. ಅಂದರೆ ಬೇರೆ ದೇಶದಿಂದ ಅಕ್ರಮವಾಗಿ ನಮ್ಮ ದೇಶದಲ್ಲಿ ವಾಸ ಇದ್ದಾರೆ ಅಂದರೆ ಅದೇನಾದರೂ ನಮ್ಗೆ ಗೊತ್ತಾದರೆ ನಾವು ತಕ್ಷಣ ನಮ್ಮ ಸುತ್ತಮುತ್ತ ಇರುವಂತಹ ಸ್ಟೇಷನ್ಗೆ ಹೋಗ್ಬಿಟ್ಟು ನಾವು ತಿಳಿಸ್ಬೇಕಾಗುತ್ತೆ. ಈಗ ಭಾರತದ ಪ್ರಜೆ ಆದಂಥ ಪ್ರತಿಯೊಬ್ಬನ ಕರ್ತವ್ಯನೂ ಇದಾಗಿದೆ. ಇದ್ರ ಮೇಲೆ ಸ್ವಲ್ಪ ಕ್ವಶನ್ಸ್ನ ಕೇಳ್ಬೋದು, ಓದ್ಕೊಳ್ಳಿ ಸ್ವಲ್ಪ ಹಾಗೆ. ಈಗ ನೆಕ್ಸ್ಟು ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸೋಮಣ್ಣ ಬೇವಿನ ಮಠದ ಹೇಳಿಕೆ. ಅವರು 5 ಗಡಿನಾಡು ಚೇತನ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅದು ಯಾರ್ಯಾರಿಗೆ ಅಂತಂದರೆ ಮೋಹನ್ ಕಾತ್ರಕಿ, ನಾಗೇಶ್ ಕುಲಕರ್ಣಿ, ಮಲ್ಲನಗೌಡ ಇಂದೂಪುರ, ಎನ್ ಚೆನ್ನಿಯಪ್ಪ ನಾಯಕ. ಇವರಿಗೇನು ಮಾಡಿದ್ದಾರೆ, ಗಡಿನಾಡು ಚೇತನ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿದ್ದಾರೆ. ನೆಕ್ಸ್ಟ್ ಅಬಕಾರಿಗೆ 6,000 ಕೋಟಿ ಲಂಚ ಸಂಗ್ರಹ ಆಗಿದೆ ಅಂತ ನೋಡಿ. ಭ್ರಷ್ಟಾಚಾರ, ಇವಾಗಂತೂ ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ. ಏನು ತೊಗೋಬೇಕಂದ್ರೂ ಭ್ರಷ್ಟಾಚಾರ, ಏನು ಕೊಡಬೇಕಂದ್ರೂ ಭ್ರಷ್ಟಾಚಾರ. ಇದಂತೂ ಮಿತಿ ಮೀರಿ ಹೋಗ್ತಾ ಇದೆ. ಮೊನ್ನೆನೇ ನೋಡಿದ್ವಿ ನಾವು, ಏನು ಲೋಕಾಯುಕ್ತರ ಬಲೆಗೆ ಪೊಲೀಸ್ ಅಧಿಕಾರಿ ಒಬ್ಬರು ಸಿಕ್ಕಾಕೊಂಡಿರೋದನ್ನು. ಅದೇ ರೀತಿ ನೋಡಿ ಎಷ್ಟು ಅಂದರೆ ಅಬಕಾರಿ ಇಲಾಖೆ ಅಂತೂ ಆರ್ಥಿಕವಾಗಿ ಅದೇ ಜಾಸ್ತಿ ಲಾಭ ಮಾಡ್ತಾಯಿದೆ ನಮ್ಮ ಭಾರತ ದೇಶಕ್ಕೆ. ಸರಿ, ಈಗ ನೆಕ್ಸ್ಟ್ ಕ್ವಶನು. ಮಣಿಪುರ ನೂತನ ಮುಖ್ಯಮಂತ್ರಿಯಾಗಿ ಖೇಮ್ಚಂದ್ರ ಅವರು ಆಯ್ಕೆಯಾಗಿದ್ದಾರೆ. ಮಣಿಪುರದ ನೂತನ ಮುಖ್ಯಮಂತ್ರಿ ಯಾರು ಅಂದರೆ ಖೇಮ್ಚಂದ್ರ ಅಂತ ಹೇಳ್ಬಿಟ್ಟು ಹಾಕಬೇಕಾಗುತ್ತೆ ನೀವು. ಇದಕ್ಕಿಂತ ಮುಂಚೆ ಯಾರಿದ್ರು ಅಂದರೆ ಮಣಿಪುರದಲ್ಲಿ ಮೆತೇಯಿ ಮತ್ತು ಕುಕ್ಕಿ ಬುಡಕಟ್ಟು ಸಮುದಾಯಗಳ ನಡುವಿನ ಜನಾಂಗೀಯ ಸಂಘರ್ಷಕ್ಕೆ 2023 ಮೇ ತಿಂಗಳಿನಿಂದ ಇದುವರೆಗೆ 260 ಮಂದಿ ಬಲಿಯಾಗಿದ್ದಾರಂತೆ. ಸಂಘರ್ಷದಿಂದ ಸಾವಿರಾರು ಮಂದಿ ಇದೇನು ಈ ಥರ ಒಂದು ಪೇಪರ್ ಕಟ್ಟಿಂಗ್ ಇದೆ. ಅಂದರೆ ಕ್ವಶನ್ಸ್ ಜಾಸ್ತಿ ಏನು ಕೇಳ್ತಾರೆ ಅಂದರೆ ಮಣಿಪುರದ ನೂತನ ಮುಖ್ಯಮಂತ್ರಿ ಯಾರು ಅಂತ ಕ್ವಶನ್ ಕೇಳಿದ್ರೆ ಖೇಮ್ಚಂದ್ರ ಅಂತ ಹೇಳ್ಬಿಟ್ಟು ನೀವು ಸರಿಯಾದಂಥ ಉತ್ತರನ ಹಾಕಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನೋಡಿ, ಮತ್ತೆ ನಾನು ಕ್ವಶನ್ಸ್ ಮತ್ತು MCQ ಟೈಪ್ನೇ ತೊಗೊಂಬಂದಿದ್ದೀನಿ ಜಾಸ್ತಿ. ಇದರಲ್ಲಿ ನನಗೆ ಏನಂದರೆ ಕ್ವಶನ್ಸ್ನ ಯಾವ ಥರ ಕೇಳ್ತಾರೆ, ಆಪ್ಷನ್ಸ್ ಯಾವ ಥರ ಇರುತ್ತೆ ಅನ್ನೋದು ಗೊತ್ತಾಗಲ್ಲ. ಬರೀ ನಾವು ಪೇಪರ್ ಕಟ್ಟಿಂಗ್ಸ್ ನೋಡ್ಕೊತ ಹೋದ್ರೆ ಬರೀ ಗೊತ್ತಿರೋದು ಏನು ಮಾಡ್ತೀವಿ ಅಂದರೆ ಬರೀ ಇದರಲ್ಲಿ ಏನು ನೋಡ್ತೀವಿ ನಾವು, ಚುಟುಕು ಆ ಥರ ಇರ್ತಾವಲ್ಲ, ಅಂದರೆ ಕಾಮಿಡಿ ಏನಾದರೂ ಇದ್ದರೆ ಅವುಗಳನ್ನೇ ಜಾಸ್ತಿ ನೋಡ್ಕೊತ ಹೋಗ್ತೀವಿ. ಹಾಗಾಗಿ ಸ್ವಲ್ಪ ಇರಲಿ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಲ್ಲ ಈ ಥರ ವಿಡಿಯೋ, ಸ್ವಲ್ಪ ಇರಲಿ, ನನಗೂ ಎಕ್ಸ್ಪೀರಿಯನ್ಸ್ ಆಗಲಿ, ಗೊತ್ತಾಗಲಿ ಹೆಂಗೆ ಕ್ವಶನ್ಸ್ನ ಕೇಳ್ತಾರೆ, ಆಪ್ಷನ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಹೆಂಗೆ ಇಡ್ತಾರೆ ಅಂತ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ತಿದ್ಕೊತೀನಿ, ಆಯಿತಾ? ಸರಿ, ಈಗ ಇದು ಕ್ವಶನ್ಸ್ ನೋಡೋಣ. ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಲ್ಲಿ ಗುಣಮಟ್ಟದ ಭರವಸೆಯನ್ನು ಬಲಪಡಿಸಲು ರಾಷ್ಟ್ರೀಯ ಪರೀಕ್ಷಾ ಸದನ ಇತ್ತೀಚೆಗೆ ಯಾವ ಸಂಸ್ಥೆಯೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕ್ವಶನ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ಸ್ ಇದಾವೆ ನೋಡೋಣ. ಆಪ್ಷನ್ 1 ಕೇಂದ್ರೀಯ ರಸ್ತೆ ಸಂಶೋಧನಾ ಸಂಸ್ಥೆ, ಆಪ್ಷನ್ 2 ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ, ಆಪ್ಷನ್ 3 ಇಂಡಿಯನ್ ರೋಡ್ಸ್ ಕಾಂಗ್ರೆಸ್, ಆಪ್ಷನ್ 4 ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ.
ಇಲ್ಲಿ ಕ್ವಶನ್ ನೋಡಿದ್ರೇ ನಿಮಗೆ ಆನ್ಸರ್ ಏನು ಅಂತ ಗೊತ್ತಾಗುತ್ತೆ. ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಲ್ಲಿ ಗುಣಮಟ್ಟದ ಭರವಸೆಯನ್ನು ಬಲಪಡಿಸಲು ರಾಷ್ಟ್ರೀಯ ಪರೀಕ್ಷಾ ಸದನ ಇತ್ತೀಚೆಗೆ ಯಾವ ಸಂಸ್ಥೆಯೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂದರೆ ಆಪ್ಷನ್ನು 4 ಇದು ಸರಿಯಾದಂಥ ಉತ್ತರ. ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಇದು ಸರಿಯಾದಂಥ ಉತ್ತರ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇತ್ತೀಚೆಗೆ ರಕ್ಷಣಾ ಸಚಿವಾಲಯವು 48 ಭಾರಿ ತೂಕದ ಟಾರ್ಪಿಡೋಗಳ ಖರೀದಿ ಮತ್ತು ಏಕೀಕರಣಕ್ಕಾಗಿ 4,666 ಕೋಟಿ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಟಾರ್ಪಿಡೋಗಳು ಭಾರತೀಯ ನೌಕಾಪಡೆಯ ಯಾವ ವರ್ಗದ ಜಲಾಂತರ್ಗಾಮಿ ನೌಕೆಗಳ ಕಾರ್ಯಾಚರಣೆ ಮತ್ತು ದಾಳಿ ಸಾಮರ್ಥ್ಯವನ್ನು ಬಲಪಡಿಸಲು ನಿರ್ದಿಷ್ಟವಾಗಿ ಉದ್ದೇಶಿಸಲಾಗಿದೆ. ಯಪ್ಪೋ, ಕ್ವಶನ್ಸ್ ಎಷ್ಟು ದೊಡ್ಡದಿದೆ, ಇದಕ್ಕೇನು ಆನ್ಸರ್ ಮಾಡೋದು ಅಂತ ಅನ್ಕೊಳಕ್ಕೋಗ್ಬಿಡಿ. ಕ್ವಶನ್ ಯಾವುದು ದೊಡ್ಡದು ಓದೋಕ್ಕೆ ಆಗಲ್ಲ ಅಂತ ಅನ್ಕೋತೀವಲ್ಲ, ಅದರ ಆನ್ಸರು ಭಾಳ ಈಸಿ ಇರ್ತೈತಿ. ಅಂದ್ರೆ ತುಂಬ ಈಸಿ ಇರುತ್ತೆ. ಅಂದರೆ 48 ಭಾರಿ ತೂಕದ ಅಷ್ಟು ಖರೀದಿ ಮತ್ತು ಏಕೀಕರಣಕ್ಕಾಗಿ ಎಷ್ಟು ಅಂದರೆ 4,666 ಕೋಟಿ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದು ಯಾವುದಕ್ಕೆ ನಿರ್ದಿಷ್ಟಪಟ್ಟಂತಹ ಉದ್ದೇಶವನ್ನು ಒಳಗೊಂಡಿದೆ ಅಂತ ಕ್ವಶನ್ಸ್ನ ಕೇಳಿದ್ದಾರೆ. ಆಪ್ಷನ್ಸ್ ಯಾವ್ದ್ಯಾವ್ದಂತ ನೋಡೋಣ. ಅರಿಹಂತ ವರ್ಗ ಜಲಾಂತರ್ಗಾಮಿ ನೌಕೆಗಳು, ಆಪ್ಷನ್ ಬಿ ಶಿಶುಮಾರ್ ವರ್ಗ ಜಲಾಂತರ್ಗಾಮಿ ನೌಕೆಗಳು, ಆಪ್ಷನ್ ಸಿ ಸಿಂಧು ಘೋಷ್ ವರ್ಗ ಜಲಾಂತರ್ಗಾಮಿಗಳು, ಆಪ್ಷನ್ 4 ಕಲ್ವರಿ ವರ್ಗ P75 ಜಲಾಂತರ್ಗಾಮಿಗಳು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಕಲ್ವರಿ ವರ್ಗ P75 ಜಲಾಂತರ್ಗಾಮಿಗಳು ಇದು ಸರಿಯಾದಂಥ ಉತ್ತರ ಆಗಿದೆ. ಈ ಥರ ದೊಡ್ಡ ಕ್ವಶನ್ ಬಂದರೆ ನಾವು ಕ್ವಶನ್ನೇ ನೋಡೋಂಗಿಲ್ಲ, ಸುಮ್ಮ ಆಪ್ಷನ್ಸ್ ಯಾವುದು ಏನು ಹಾಕಿ ಬಂದುಬಿಡ್ತೀವಿ. ಆಪ್ಷನ್ 1 2 3 4 ಯಾವುದ್ರಲ್ಲಾದರೂ ಒಂದನ್ನು ಹಾಕಿ ಬರ್ತೀವಿ. ಹಂಗೆ ಮಾಡೋಕ್ಕೋಗ್ಬಿಡಿ. ಕ್ವಶನ್ನ ಓದಿದ್ರೆ ನಿಮಗೆ ಆನ್ಸರ್ ಯಾವುದು ಅಂತ ಕ್ವಶನಲ್ಲಿ ಒಂದೊಂದು ಸತಿ ಆನ್ಸರ್ ಇರುತ್ತೆ. ಹಾಗಾಗಿ ಅಯ್ಯೋ ಇಷ್ಟು ದೊಡ್ಡದಿದೆಯಲ್ಲ ಕ್ವಶನ್ನು ಅಂತ ಬಿಡೋಕ್ಕೋಗ್ಬಿಡಿ. ಜಾಸ್ತಿ UPSC KS ಲೆವೆಲಲ್ಲೆಲ್ಲ ಹೋದರೆ ಇದೇ ಥರ ಕ್ವಶನ್ಸ್ ನೀವು ಉದ್ದಾ ಕೊಟ್ಬಿಟ್ಟಿರ್ತಾರೆ. ಸರಿ, ಈಗ ನೆಕ್ಸ್ಟ್ ನೋಡೋಣ. ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಮಹಾನಿರ್ದೇಶಕರ ಹೆಚ್ಚುವರಿ ಹೊಣೆಗಾರಿಕೆಯನ್ನು ಯಾರಿಗೆ ವಹಿಸಿರ್ತಾರೆ? ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ 1 ಸದಾನಂದ ವಸಂತ ದಿನಾಂಕ, ಆಪ್ಷನ್ 2 ರಾಜೇಶ್ ಕುಮಾರ್ ಸಿಂಗ್, ಆಪ್ಷನ್ 3 ರಾಕೇಶ್ ಅಗರ್ವಾಲ್, ಆಪ್ಷನ್ 4 ಅಲೋಕ್ ವರ್ಮಾ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ರಾಕೇಶ್ ಅಗರ್ವಾಲ್ ಅವರು ಈ ಹೊಣೆಯನ್ನು ಅಂದರೆ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಮಹಾನಿರ್ದೇಶಕರ ಹೆಚ್ಚುವರಿ ಹೊಣೆಗಾರಿಕೆಯನ್ನು ರಾಕೇಶ್ ಅಗರ್ವಾಲ್ ಅವರು ವಹಿಸ್ಕೊಂಡಿದ್ದಾರೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ನ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ DGFT ಅಂದರೆ ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ನ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ರವೀಂದ್ರ ಕುಮಾರ್ ಅಗರ್ವಾಲ್, ಆಪ್ಷನ್ ಬಿ ಶ್ರೀಕಾಂತ್ ನಾಗುಲಪಲ್ಲಿ, ಆಪ್ಷನ್ ಸಿ ನಿಧಿ ಪಾಂಡೆ, ಆಪ್ಷನ್ ಡಿ ಲವ್ ಅಗರ್ವಾಲ್. ಇದಕ್ಕೆ ಸರಿಯಾದಂಥ ಉತ್ತರ ಲವ್ ಅಗರ್ವಾಲ್ ಈಸ್ ಎ ರೈಟ್ ಆನ್ಸರ್. ಅಂದರೆ DGFTಯ ಡೈರೆಕ್ಟರ್ ಜನರಲ್ ಆಗಿ ಲವ್ ಅಗರ್ವಾಲ್ ಅವರು ನೇಮಕಗೊಂಡಿದ್ದಾರೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ನು. ಅಸ್ಸಾಂನ ನಾಂಗಾವ್ ಜಿಲ್ಲೆಯಲ್ಲಿ ಶ್ರೀಮಂತ ಶಂಕರ್ ದೇವ್ ಜನ್ಮಸ್ಥಳವಾದ 227 ಕೋಟಿ ವೆಚ್ಚದ ಪುನರಾಭಿವೃದ್ಧಿಗೊಳಿಸಿದ ಬಟರ್ದ್ರಾವ ಥನ್ ಯಾರು ಉದ್ಘಾಟಿಸಿದರು? ಅಂದರೆ ಅಸ್ಸಾಂನ ನಾಗಾಂವ್ ಜಿಲ್ಲೆಯಲ್ಲಿ ಶ್ರೀಮಂತ ಶಂಕರದೇವ್ ಅವರ ಜನ್ಮಸ್ಥಳ ಆಗಿರುತ್ತಲ್ಲ, ಈ ಜನ್ಮಸ್ಥಳವಾದಂಥ ಇಲ್ಲಿ ಬಟರ್ದ್ರಾವ ಥನ್ ಅನ್ನುವಂತಹ 227 ಕೋಟಿ ವೆಚ್ಚದ ಪುನರಾಭಿವೃದ್ಧಿಗೆ ಅದನ್ನು ಯಾರು ಉದ್ಘಾಟನೆ ಮಾಡಿದರು ಅಂತ ಕ್ವಶನ್ಸ್ ಆಗಿದೆ. ಆಪ್ಷನ್ 1 ಹಿಮಂತ್ ಬಿಸ್ವಾ ಶರ್ಮಾ, ಆಪ್ಷನ್ 2 ಸರ್ಬಾನಂದ್ ಸೋನೋವಾಲ್, ಆಪ್ಷನ್ 3 ಅಮಿತ್ ಶಾ, ಆಪ್ಷನ್ 4 ವಿಮುಲ್ ಬೋರಾ. ಇದಕ್ಕೆ ಯಾವ ಸರಿಯಾದಂಥ ಉತ್ತರ ಅಂದರೆ ಅಮಿತ್ ಶಾ ಈಸ್ ಎ ರೈಟ್ ಆನ್ಸರ್. ಅಮಿತ್ ಶಾ ಅವರು
ಉದ್ಘಾಟನೆಯನ್ನು ಮಾಡಿದ್ದಾರೆ. ಇವರೇನು ಭಾರತ ದೇಶದ ಗೃಹ ಮಂತ್ರಿ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. RBI ರೆಪೋ ದರದಲ್ಲಿ ಒಟ್ಟು 125 ಬೇಸಿಸ್ ಪಾಯಿಂಟ್ಸ್ಗಳ ಕಡಿತದ ಹೊರತಾಗಿಯೂ PPF ಮತ್ತು ಸುಕನ್ಯಾ ಸಮೃದ್ಧಿಯಂತಹ ವಿವಿಧ ಸಣ್ಣ ಉಳಿತಾಯ ಯೋಜನೆಗಳ ಮೇಲಿನ ಬಡ್ಡಿ ದರಗಳನ್ನು ಯಾವುದೇ ಪರಿಷ್ಕರಣೆ ಇಲ್ಲದೆ ಸತತ ಎಷ್ಟು ತ್ರೈಮಾಸಿಕಗಳವರೆಗೆ ಉಳಿಸಿಕೊಳ್ಳಲಾಗಿದೆ? ಆಪ್ಷನ್ 1 6 ತ್ರೈಮಾಸಿಕ, ಆಪ್ಷನ್ 2 7 ತ್ರೈಮಾಸಿಕ, ಆಪ್ಷನ್ 3 8 ತ್ರೈಮಾಸಿಕ, ಆಪ್ಷನ್ 4 9 ತ್ರೈಮಾಸಿಕ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 3 8 ತ್ರೈಮಾಸಿಕವರೆಗೆ ಉಳಿಸಿಕೊಳ್ಳಲಾಗಿದೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಗ್ರಾಮೀಣ ಕುಡಿಯುವ ನೀರಿನ ವ್ಯವಸ್ಥೆಯಲ್ಲಿ ಸೇವಾ ವಿತರಣೆ, ಪಾರದರ್ಶಕತೆ ಮತ್ತು ಸಮುದಾಯ ಮಾಲೀಕತ್ವವನ್ನು ಬಲಪಡಿಸುವ ಜಲ ಸೇವಾ ಆಂಕಲನ್ ಉಪಕ್ರಮವು ಈ ಕೆಳಗಿನ ಯಾವ ಪ್ರಮುಖ ಸರ್ಕಾರಿ ಮಿಷನ್ಗಳ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ? ಆಪ್ಷನ್ ಎ ಸ್ವಚ್ಛ ಭಾರತ್ ಮಿಷನ್, ಆಪ್ಷನ್ ಬಿ ಅಟಲ್ ಭುಜಲ್ ಯೋಜನೆ, ಆಪ್ಷನ್ ಸಿ ಜಲಶಕ್ತಿ ಅಭಿಯಾನ, ಆಪ್ಷನ್ ಡಿ ಜಲ ಜೀವನ ಅಭಿಯಾನ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಯಾವುದು ಅಂತ ಗೆಸ್ ಮಾಡ್ತೀರಾ? ನೋಡೋಣ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಜಲಜೀವನ ಮಿಷನ್. ಅಂದರೆ ಕುಡಿಯೋ ನೀರಿಗಾಗಿ ಇವಾಗಂತೂ ಇನ್ನು ಬೇಸಿಗೆ ಟೈಮಲ್ಲಂತೂ ಬಂದುಬಿಟ್ರೆ ಫುಲ್ಲು ನೀರಿಗೆ ಪರದಾಟ. ಈಗ ನೋಡಿ ಮತ್ತೆ ಒಂದು ಪೇಪರ್ ಕಟಿಂಗ್ ಅಂತೂ ಇವತ್ತು ಏನು ಗೊತ್ತಾ, ಫೆಬ್ರವರಿ 4 ಅಂದರೆ ಇವತ್ತು ಕ್ಯಾನ್ಸರ್ ಡೇ. ಕ್ವಶನ್ ಎಷ್ಟು ಸತಿ ಆಗಿದೆ ಗೊತ್ತಾ, ಇದು ಫೆಬ್ರವರಿ 4 ಕ್ಯಾನ್ಸರ್ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾರೆ. ಅದು ಭಾರತದಲ್ಲಿ ನೋಡಿ 65% ಕ್ಯಾನ್ಸರ್ ರೋಗಿಗಳೇ ಇದ್ದಾರಂತೆ. ಯಪ್ಪೋ, ನೋಡಿ 65% ಅಂದರೆ ಎಷ್ಟಾಯಿತು. ಇದಕ್ಕೆ ಏನೇನು ತಡೆಗಳು ಬೇಕು, ಏನೇನಿಲ್ಲ ಅನ್ನೋದನ್ನು ಪ್ರತಿಯೊಂದು ಇದೇನು ಪ್ರಜಾವಾಣಿ ಪೇಪರಲ್ಲಿ ಎಲ್ಲ ಪೇಪರಲ್ಲೂ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದು ಪೇಪರ್ ಸಿಕ್ಕಿರುತ್ತೆ ಅದನ್ನು ನೋಡಿ ಇದರಲ್ಲಿ ಇಂಪಾರ್ಟೆನ್ಸ್ ಇರೋದನ್ನ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ವಿಶ್ವ ಕ್ಯಾನ್ಸರ್ ದಿನ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಕ್ಯಾನ್ಸರ್ನ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಅದರ ತಡೆಗಟ್ಟುವಿಕೆಗಾಗಿ ಈ ದಿನವನ್ನು ಮೀಸಲಾಗಿಟ್ಟಿದ್ದಾರೆ. ಅಂದರೆ ಜಾಸ್ತಿ ಜನ ಕ್ಯಾನ್ಸರ್ ರೋಗಿಗಳೇ ಇದ್ದಾರೆ ಅಂತ ಹೇಳ್ಬಿಟ್ಟು ವಿಶ್ವ ಕ್ಯಾನ್ಸರ್ 4ನೇ ತಾರೀಕು ಮಾಡಿಲ್ಲ. ಅದಕ್ಕೆ ಏನೇನು ಅಂದರೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು, ಯಾವ ರೀತಿ ಕ್ಯಾನ್ಸರ್ ರೋಗನ ತಡೆಗಟ್ಟಬೇಕು ಅನ್ನೋದನ್ನು ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ದಿನ ಆಗಿ ಅದು ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನವನ್ನಾಗಿ ಇಡೀ ವಿಶ್ವದಲ್ಲೇ ಇದನ್ನು ಆಚರಣೆ ಮಾಡ್ತಾರೆ. ಈಗ ನೆಕ್ಸ್ಟ್ ಕ್ವಶನು. ಆರ್ಥಿಕ ಸಮೀಕ್ಷೆ 2026 ಪ್ರಕಾರ, ಇತ್ತೀಚಿನ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಭಾರತವು 2026-27 ಹಣಕಾಸು ವರ್ಷಕ್ಕೆ ಸಂಬಂಧಿಸಿದಂತೆ 6.8ರಿಂದ 7.2% GDP ಬೆಳವಣಿಗೆಯನ್ನು ಅಂದಾಜಿಸಲಾಗಿದೆ. ಅಂದರೆ ಭಾರತ ದೇಶವು ಆರ್ಥಿಕತೆಯಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಈಗ ಶ್ರೀ ದಿವಾಕರ ಜೈನ್ ಅವರು ಶಸ್ತ್ರಾಸ್ತ್ರ ವಿಭಾಗದ ಮಹಾನಿರ್ದೇಶಕರಾಗಿ ಫೆಬ್ರವರಿ 2026 ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ಕ್ವಶನ್ ಯಾವ ಥರ ಕೇಳ್ತಾರೆ ಅಂದರೆ ನೌಕಾ ಶಸ್ತ್ರಾಸ್ತ್ರ ವಿಭಾಗದ ಮಹಾನಿರ್ದೇಶಕರಾಗಿ ಯಾರು ಆಯ್ಕೆಗೊಂಡಿದ್ದಾರೆ ಅಂತ ಕ್ವಶನ್ ಕೇಳಿದ್ರೆ ಶ್ರೀ ದಿವಾಕರ ಜೈನ್ರವರು ಅಂತ ಹೇಳ್ಬಿಟ್ಟು ಕರೆಕ್ಟಾದಂಥ ಆನ್ಸರ್ನ ಹಾಕಬೇಕಾಗುತ್ತೆ. ಈಗ ನೆಕ್ಸ್ಟ್ ನೋಡೋಣ. ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಲೋನ್ ಮಸ್ಕ್ ಅವರು ಫೆಬ್ರವರಿ 2026 $800 ಬಿಲಿಯನ್ ಅಷ್ಟು ನಿವ್ವಳ ಮೌಲ್ಯವನ್ನು ದಾಟಿದ ವಿಶ್ವದ ಮೊದಲ ವ್ಯಕ್ತಿಯಾಗಿದ್ದಾರೆ. ಎಷ್ಟು ಅಂದರೆ $800 ಬಿಲಿಯನ್ ನಷ್ಟು ನಿವ್ವಳ ಮೌಲ್ಯವನ್ನು ದಾಟಿದ ವಿಶ್ವದ ಮೊದಲ ವ್ಯಕ್ತಿಯಾಗಿದ್ದಾರೆ. ಅಂದರೆ ಕೇಳ್ಬೋದು 2026 ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಅಂದರೆ ಎಲೋನ್ ಮಸ್ಕ್ ಅಂತ ಹಾಕಿದ್ರೆ ಈ ಥರನೂ ಒಂದು ಕ್ವಶನ್ ಕೇಳ್ಬೋದು. ಇಲ್ಲ ಅಂದರೆ $800 ಬಿಲಿಯನ್ ನಿವ್ವಳ ಮೌಲ್ಯವನ್ನು ದಾಟಿದ ವಿಶ್ವದ ಮೊದಲ ವ್ಯಕ್ತಿ ಯಾರು ಅಂದರೆ ಎಲೋನ್ ಮಸ್ಕ್. ಈ ಥರ ಕ್ವಶನ್ಸ್ನ ಕೇಳ್ತಿರ್ತಾರೆ, ನೀವು ನೋಡಿ ಕರೆಕ್ಟಾದಂಥ ಆನ್ಸರ್ ಹಾಕಬೇಕಾಗುತ್ತೆ. ನೆಕ್ಸ್ಟು ರಾಜಸ್ಥಾನದಲ್ಲಿ ಮರುಭೂಮಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ.
ಅದು ಯಾವುದಂದರೆ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪ್ರಸಿದ್ಧ ಮರುಭೂಮಿ ಉತ್ಸವವನ್ನು ಆಯೋಜಿಸ್ತಾರೆ. ಇದನ್ನು ಏನಂತ ಕರೀತಾರೆ ಅಂದರೆ ಗೋಲ್ಡನ್ ಸಿಟಿ ಅಂತಲೂ ಹೇಳಿಬಿಟ್ಟು ಕರೀತಾರೆ. ಈ ಥರ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳು ಅಂದರೆ ಇವತ್ತಿಂದ ಅಂದರೆ ಫೆಬ್ರವರಿ 4ನೇ ತಾರೀಕಿನ ಪ್ರಚಲಿತ ಘಟನೆಗಳು. ಈ ಥರ ನಿಮಗೇನಾದರೂ ಪ್ರಚಲಿತ ಘಟನೆಗಳ ಕುರಿತು ಕ್ಲಾಸ್ ಬೇಕಾದರೆ ನಿಮ್ಮ ಸಪೋರ್ಟ್ ಯಾವ ಥರ ಇರುತ್ತೋ ಆ ಥರ ನಾನು ಇನ್ನೂ ಹೆಚ್ಚಾಗಿ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಅಂದರೆ ಹೆಚ್ಚಾಗಿ ನನಗೆ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.